ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಮನೆ 11 ಜನರ ಕಾಲು ತುಳಿದಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮತ್ತು 4 ಜನ ಅಧಿಕಾರಿಗಳನ್ನು ಜವಾಬ್ದಾರಿ ಹೊರಿಸಿ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಒಂದಷ್ಟು ಜನ ಪೊಲೀಸ್ ಕಮಿಷನರ್ ದಯಾನಂದ್ ಅಮಾಯಕರು, ಈಸ್ ವೆರಿ ಸಿನ್ಸಿಯರ್ ಅಂತೆಲ್ಲ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅವ್ರನ್ನ ಪ್ರಮೋಷನ್ನು ಮಾಡ್ತಾಯಿದ್ದಾರೆ. ಇರಲಿ, ಅದು ಅವ್ರ ಫ್ಯಾನ್ ಬೇಸ್ ಇರ್ಬೋದೇನೋ ಮಾಡ್ಕೊಂಡು. ಬಟ್ ದಯಾನಂದ್ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ಐ ಥಿಂಕ್ ಸಮಸ್ಯೆಗಳ ಸರಮಾಲೆ ಬಿಡಂಗೆ ಕಾಣಿಸ್ತಾ ಇಲ್ಲ ಅನ್ನೋದು ಈಗ ನನಗೆ ಸಿಕ್ಕಿರುವಂಥ ಒಂದು ದಾಖಲೆಯಲ್ಲಿ ಅನ್ನಿಸ್ತಾ ಇದೆ. ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಅಪಾಯಿಂಟ್ಮೆಂಟು ಒಂದು ಸುಳ್ಳು ಜಾತಿ ಸರ್ಟಿಫಿಕೇಟ್ ಕೊಟ್ಟು ಮಾಡಿಕೊಂಡಿದ್ದಾರೆ ಅಂತ ಆಲ್ ಇಂಡಿಯಾ ಆದಿವಾಸಿ ಹಿತರಕ್ಷಣಾ ಸಮಿತಿ ST ಶೆಡ್ಯೂಲ್ಡ್ ಟ್ರೈಬ್ಸ್ ಸಮಿತಿಯವರು ದೇಶದ ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದು ಇವರ ವಿರುದ್ಧ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಿ. ಕಾರಣ ಯಾಕೆ ಅಂತಂದರೆ ಐ ಥಿಂಕ್ ದಯಾನಂದ್ ಅವರು 650th ರ್ಯಾಂಕ್ 650 ರ್ಯಾಂಕ್ IPSನಲ್ಲಿ ಪಡೆದಿದ್ದಾರೆ. 650th ರ್ಯಾಂಕ್ ಆ್ಯಂಡ್ 1994 ಅಪಾಯಿಂಟೆಡ್. 1994ರಲ್ಲಿ ದಯಾನಂದ್ ಅವರು ಅಪಾಯಿಂಟ್ಮೆಂಟ್ ಆಗಿದ್ದು 650 ರ್ಯಾಂಕನ್ನು ಪಡೆದಿದ್ದಾರೆ. ಈ ಒಂದು IPS ಅಪಾಯಿಂಟ್ಮೆಂಟು ಒಂದು ಫೇಕ್ ST ಸರ್ಟಿಫಿಕೇಟ್ ಅಂತ ಪ್ರೊಡ್ಯೂಸ್ ಮಾಡಿ ಈ ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಮಾನ್ಯ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟನ್ನು ಕೊಟ್ಟು ಪ್ರಾಸಿಕ್ಯೂಟ್ ಸ್ಯಾಂಕ್ಷನನ್ನು ಕೇಳಿದ್ದಾರೆ. ನಾನು ಮಾಧ್ಯಮದ ಮಿತ್ರರಿಗೆ ಅಫಿಡೇವಿಟು, ಕಂಪ್ಲೇಂಟ್ ಕಾಪಿ ಎಲ್ಲದನ್ನು ನಾನು ಅಲ್ಲಿ ಹಾಕಿದ್ದೇನೆ. ಆ್ಯಸ್ ಪರ್ ಡೀಟೇಲ್ಸ್ ಅವೈಲಬಲ್, ಮಾನ್ಯ ದಯಾನಂದ್ ಅವರು ಮಾಜಿ ಫಾರ್ಮರ್ ಪೊಲೀಸ್ ಕಮಿಷನರ್ ಅವರು ಊರು ನಾಯಕ, ಮ್ಯಾಸನಾಯಕ, ಬೋಯ ಈ ಮೂರೂ ಕೂಡ ಇಟ್ ಡಸಂಟ್ ಕಮ್ ಅಂಡರ್ ಶೆಡ್ಯೂಲ್ಡ್ ಟ್ರೈಬ್ಸು ಮತ್ತು ಕಮ್ಸ್ ಅಂಡರ್ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಈ ಅಫಿಡೇವಿಟಲ್ಲಿ ಮೆನ್ಷನ್ ಮಾಡಿ, ಜೊತೆಯಲ್ಲಿ ಹಾವನೂರು ಕಮಿಟಿ ರಿಪೋರ್ಟ್ ದೇ ಹ್ಯಾವ್ ಕೆಪ್ಟ್ ಆಸ್ ಅನ್ ಅನೆಕ್ಷರ್. ಹಾವನೂರು ಕಮಿಟಿ ರಿಪೋರ್ಟಲ್ಲಿ ಏನು ಬರೆದಿದೆ, ಈ ಒಂದು 3 ಜಾತಿಗಳ ಬಗ್ಗೆ, ಮ್ಯಾಸನಾಯಕ, ಊರು ನಾಯಕ, ಬೋಗ ಬಗ್ಗೆ ಏನು ರಿಪೋರ್ಟ್ ಹಾಕಿದೆ ಹಾವನೂರು ಕಮಿಟಿ ರಿಪೋರ್ಟಲ್ಲಿ, ಸುಪ್ರೀಂ ಕೋರ್ಟಿನ 5 ಬೆಂಚ್ ಜಡ್ಜ್ಮೆಂಟ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಮಿಲಿಂದ್ ಸೈಟೇಷನ್ನಲ್ಲಿ ಏನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂತ ಎಲ್ಲದನ್ನು ಮೆನ್ಷನ್ ಮಾಡಿ ಆಲ್ ಇಂಡಿಯಾ ಆದಿವಾಸಿ ಹಿತರಕ್ಷಣಾ ಸಮಿತಿಯವರು ಈ ಒಂದು ಕಂಪ್ಲೇಂಟನ್ನು ಅಲ್ಲಿ ಕಟ್ಟಿದ್ದಾರೆ. ಈಗ ಇವರ ಪ್ರಕಾರ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಸುಳ್ಳು ಜಾತಿ ಪ್ರಮಾಣವನ್ನು ಕೊಟ್ಟು IPS ಅಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಆರೋಪ ಇದೆ. ಕೆಲವೇ ದಿನ, 2 ದಿವಸದಲ್ಲಿ ಅವರು ಬೆಂಗಳೂರಲ್ಲಿ ದೇ ಆರ್ ಆಲ್ಸೋ ಕಾಲಿಂಗ್ ಫಾರ್ ಆಮೇಲೆ ನಾನು ಈ ಕಮಿಟಿಯ ಒಬ್ಬ ಅಡ್ವೊಕೇಟ್ ಹತ್ರ ಮಾತಾಡಿದೆ. ಇವರ ಪ್ರಕಾರ ಕರ್ನಾಟಕದಲ್ಲಿ 30ಕ್ಕೂ ಹೆಚ್ಚು ಈ ರೀತಿ ಸುಳ್ಳು ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಕೊಟ್ಟು IPSಗಳನ್ನು ಮಾಡಿಕೊಂಡ್ರು ಅಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಜೊತೆಯಲ್ಲಿ ನಾಟ್ ಓನ್ಲಿ IPS ಅಧಿಕಾರಿಗಳು, IAS ಅವರು ಇದ್ದಾರೆ, ಮತ್ತು ಜೊತೆಯಲ್ಲಿ ರಾಜಕಾರಣಿಗಳು ಇದ್ದರು, MLAಗಳು ಇದ್ದಾರೆ, ಸುಳ್ಳು ಜಾತಿ ಪ್ರಮಾಣಗಳನ್ನು ಕೊಟ್ಟು ಅಂತ. ಈಗ ಸದ್ಯಕ್ಕೆ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ವಿರುದ್ಧ ಆಲ್ ಇಂಡಿಯಾ ಆದಿವಾಸಿ ಶೆಡ್ಯೂಲ್ಡ್ ಟ್ರೈಬ್ ಹಿತರಕ್ಷಣಾ ಸಮಿತಿಯವರು ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ನ ಕೇಳಿದ್ದಾರೆ. ನಾನು ಮಾಧ್ಯಮದ ಮಿತ್ರರಿಗೆ ಅಫಿಡೇವಿಟು, ಕಂಪ್ಲೇಂಟ್ ಕಾಪಿ ಎಲ್ಲದನ್ನು ಹಾಕಿದ್ದೀನಿ. ನಿಜವಾಗಲೂ ದಯಾನಂದ್ ಅವರು ಈ ರೀತಿ ಏನಾದರೂ ಮಾಡಿದರೆ ಖಂಡಿತವಾಗಿಯೂ ಅದು ಸಂವಿಧಾನಕ್ಕೆ ಮಾಡುವಂಥ ದ್ರೋಹ. ಯಾಕಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಂತಂದರೆ ಸಂವಿಧಾನಿಕವಾಗಿ ವಾಟ್ ಈಸ್ ದ ಸ್ಪಿರಿಟ್ ಆಫ್ ದಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದೆ. ಆ ರೀತಿ ಏನಾದರೂ ಖಂಡಿತ ಆಗಿದ್ದರೆ, ಕಂಪ್ಲೇಂಟ್ ಆಗಿದೆ, ಪ್ರೆಸ್ ಬ್ರೀಫನ್ನು ಒಂದು 2 ದಿವಸದಲ್ಲಿ ಮಾಡ್ತೀವಿ ಅಂತ ಈ ಒಂದು ಆಲ್ ಇಂಡಿಯಾ ಆದಿವಾಸಿ ಹಿತರಕ್ಷಣಾ ಸಮಿತಿಯವರು ಹೇಳಿದ್ದಾರೆ. ನನಗೆ ಕಾಪಿಯನ್ನು ಕಳಿಸಿದ್ರು. ಐ ಆಮ್ ಜಸ್ಟ್ ಶೇರಿಂಗ್ ಇಟ್ ವಿತ್ ಇಫ್ ಅಟ್ ಆಲ್ ಈ ರೀತಿ ಅಧಿಕಾರಿಗಳು, MLAಗಳು, ರಾಜಕಾರಣಿಗಳಿದ್ರೆ, ಆಮೇಲೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ
ಆ ಲೆವೆಲವರು ಕೂಡ ಈ ರೀತಿ ಶೆಡ್ಯೂಲ್ ಟ್ರೈಬ್ ಈ ಒಂದು ಸರ್ಟಿಫಿಕೇಟ್ಗಳನ್ನು, ಆಮೇಲೆ ಈ ಸರ್ಟಿಫಿಕೇಟನ್ನು ಬರೀ ತಹಸೀಲ್ದಾರ್ ಕೊಟ್ಟರೆ ಸಾಲದು, ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂತ ಮಾಡಿದ್ದಾರೆ. ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅವರೊಬ್ಬರೇ ಅಲ್ಲಿ ಎಲಿಜಿಬಲು. ಆಮೇಲೆ ಈ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಮೆಲಿಂದಲ್ಲಿ ಹೆಚ್ಚು ಕಡಿಮೆ 150ಕ್ಕೂ ಹೆಚ್ಚು ವರ್ಷದ ಅವರು ನಿಜವಾಗ್ಲೂ ಎಷ್ಟಿನ ಅಥವಾ ಮತ್ತು ಈ ಒಂದು ಶೆಡ್ಯೂಲ್ ಟ್ರೈಬ್ಸ್ಗೆ ಬರ್ತಾರಾ ಅಂತ ವೆರಿಫಿಕೇಷನ್ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ ತದನಂತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದೆ. ಜೊತೆಯಲ್ಲಿ ಅವನೂರು ಕಮಿಟಿ ರಿಪೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಸಾಕಷ್ಟು ಜಡ್ಜ್ಮೆಂಟ್ಸ್ ಇದೆ. ಇದನ್ನೆಲ್ಲದನ್ನು ಅನಕ್ಷರಾಗಿ ಅಟ್ಯಾಚ್ ಮಾಡಿ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಸುಳ್ಳು ಜಾತಿ ಪ್ರಮಾಣವನ್ನು ಕೊಟ್ಟು IPS ಗಿಟ್ಟಿಸ್ಕೊಂಡಿದ್ದಾರೆ, ಕೆಲಸನ ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ಈಗ ಕಾನೂನು ಕ್ರಮಗಳು ರಾಷ್ಟ್ರಪತಿಗೆ ಬರ್ತಿದ್ದಾರೆ. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಮತ್ತೆ ಅಪ್ಡೇಟನ್ನು ಕೊಡ್ತೀನಿ, ಆ ಕಮಿಟಿಯವ್ರು ಬಂದಾಗ ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಐ ಥಿಂಕ್ ದಯಾನಂದ್ ಅವರು ಇದ್ರ ಬಗ್ಗೆ ಅವರೇ ಸ್ವತಃ ಇದ್ರ ಬಗ್ಗೆ ಬಾಯಿ ಬಿಡಬೇಕು. ಐ ಜಸ್ಟ್ ಪ್ರೆಸೆಂಟ್ ಇಟ್. ಥ್ಯಾಂಕ್ ಯು.